ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಉಮ್ರಾ ಯಾತ್ರೆಗೆ ಹೋಗಿದ್ದ 42 ಮಂದಿ ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಮದೀನಾದಲ್ಲಿ ನಡೆದ ಬಸ್ ಟ್ರಕ್ ಅಪಘಾತದಲ್ಲಿ ಈ ದುರಂತ ಸಂಭವಿಸಿದೆ. ಹಾಗಾದರೆ ಉಮ್ರಾ ಮತ್ತು ಹಜ್ ಯಾತ್ರೆ ಅಂದರೆ ಏನು? ಮೆಕ್ಕಾ ಮತ್ತು ಮದೀನಾ ಮುಸ್ಲಿಮರ ಪವಿತ್ರ ಸ್ಥಳ ಯಾಕೆ? ಕಾಬಾದ ಒಳಗೆ ಏನೆಲ್ಲ ಇದೆ ಗೊತ್ತಾ? ಮದೀನಾದಲ್ಲಿ ಏನೇನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಜ್ ಉಮ್ರಾ ಯಾತ್ರೆ ಹೇಗಿರುತ್ತೆ? ಹಜ್ ಅಂದರೆ ವರ್ಷದ ನಿಗದಿತ ತಿಂಗಳಲ್ಲಿ ಮುಸ್ಲಿಮರು ಮೆಕ್ಕಾಗೆ ಭೇಟಿ ಕೊಡ್ತಾರೆ. ಇದನ್ನು ಹಜ್ ಯಾತ್ರೆ ಅಂತ ಕರೆಯಲಾಗುತ್ತೆ. ಬೇರೆ ಟೈಮಲ್ಲೂ ಮುಸ್ಲಿಮರು ಇಲ್ಲಿಗೆ ಯಾತ್ರೆ ಕೈಗೊಳ್ತಾರೆ. ಇದನ್ನು ಉಮ್ರಾ ಯಾತ್ರೆ ಅಂತ ಕರೆಯಲಾಗುತ್ತೆ. ಹಜ್ ಅಥವಾ ಉಮ್ರಾ ಯಾತ್ರೆಗೆ ಹೋಗುವವರು ಸ್ವಚ್ಛವಾಗಿರೋ ಬಿಳಿ ಬಟ್ಟೆ ಧರಿಸ್ತಾರೆ. ಅದನ್ನ ಇರ್ಹಮ್ ಅಂತ ಕರೆಯಲಾಗುತ್ತೆ. ಅದರಲ್ಲಿ ಒಂದೇ ಒಂದು ಹೊಲಿಗೆ ಕೂಡ ಹಾಕಿರುವಂತಿಲ್ಲ. ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಅಲ್ ಹರಂ ಮಸೀದಿ ಇದೆ. ಹಜ್ ಯಾತ್ರಿಕರು ಮೊದಲು ಈ ಮಸೀದಿಗೆ ಹೋಗ್ತಾರೆ. ಮಸೀದಿ ಮಧ್ಯದಲ್ಲಿ ಕಾಬಾ ಇದೆ. ಯಾತ್ರಿಕರು ಕಾಬಾಗೆ 7 ಸುತ್ತು ಬಂದು ಕಪ್ಪು ಕಲ್ಲು ಮುಟ್ಟಿ ಪ್ರಾರ್ಥಿಸ್ತಾರೆ. ಈ ಮೂಲಕ ತಮ್ಮ ಪಾಪಗಳನ್ನು ತೊಳೆದುಕೊಳ್ತಾರೆ. ಇದಾದ್ಮೇಲೆ ಅರಾಫತ್ ಮೈದಾನಕ್ಕೆ ಹೋಗಿ ಪ್ರಾರ್ಥಿಸ್ತಾರೆ. ನಂತರ ಮಿನಾ ಅನ್ನೋ ಜಾಗದಲ್ಲಿರೋ ಜಮಾರತ್ ಅನ್ನೋ 3 ಕಲ್ಲುಗಳಿಗೆ ಕಲ್ಲೆಸಿತಾರೆ. 7 ಕಲ್ಲುಗಳನ್ನು ಎಸೆದು ಈ ಮೂಲಕ ಸೈತಾನಕ್ಕೆ ಹೊಡೆಯೋದು ಅನ್ನೋದು ಅವರ ನಂಬಿಕೆ. ಇದಾದ್ಮೇಲೆ ಕೇಶಮಂಡನೆಯ ಜೊತೆ ಹಜ್ ಮತ್ತು ಉಮ್ರಾ ಯಾತ್ರೆ ಕೊನೆಗೊಳ್ಳುತ್ತೆ. ಜೀವಮಾನದಲ್ಲಿ ಒಂದು ಸಲವಾದರೂ ಈ ಯಾತ್ರೆ ಕೈಗೊಳ್ಳಬೇಕು ಅನ್ನೋದು ಪ್ರತಿಯೊಬ್ಬ ಮುಸಲ್ಮಾನನ ಆಸೆಯಾಗಿರುತ್ತೆ. ಕಾಬಾ ಇತಿಹಾಸ ಏನು ಹೇಳುತ್ತೆ? ಮೆಕ್ಕಾ ಪ್ರವಾದಿ ಮಹಮ್ಮದರ ಜನ್ಮಸ್ಥಳವಾದರೂ ಕಾಬಾ ಮುಸ್ಲಿಮರ ಪವಿತ್ರ ಸ್ಥಳವಾಗಿದೆ. ಇದು ಇಸ್ಲಾಂ ಸ್ಥಾಪನೆಗೂ 2500 ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿತ್ತು. ಕಾಬಾವನ್ನು ಅಲ್ಲಾ ಆದೇಶದಂತೆ ದೇವದೂತರು ಬಂದು ರಚಿಸಿದ್ರು. ಈಗಲೂ ಇಲ್ಲಿ ಸುಮಾರು 70,000 ದೇವದೂತರು ಕಾಬಾ ಸುತ್ತುತ್ತಾರೆ, ನಮಾಜ್ ಮಾಡ್ತಾರೆ ಅನ್ನೋದು ಮುಸ್ಲಿಂ ಸಮುದಾಯದ ನಂಬಿಕೆ. ಮತ್ತೊಂದು ಕಥೆಯ ಪ್ರಕಾರ ದೇವರು ಮೊದಲಿಗೆ ಆಡಮ್ ಮತ್ತು ಹವ್ವಾ ಅನ್ನೋ ಪುರುಷ ಮತ್ತು ಮಹಿಳೆಯನ್ನ ಕ್ರಿಯೇಟ್ ಮಾಡಿದ್ರು. ಭೂಮಿಗೆ ಬಂದ ಆಡಮ್ ಮತ್ತು ಹವ್ವಾ ಪರಸ್ಪರ ದೂರವಾದ್ರು. ಹಲವಾರು ವರ್ಷಗಳು ಹುಡುಕಿದ ಬಳಿಕ ಈ ಜಾಗದಲ್ಲಿ ಇಬ್ಬರು ಭೇಟಿಯಾದರು. ಇದೇ ಖುಷಿಗೆ ದೇವರಿಗೆ ಗೌರವ ಸಲ್ಲಿಸಲು ಆಡಮ್ ಈ ಕಾಬಾವನ್ನು ನಿರ್ಮಿಸಿದ್ರು ಅನ್ನೋ ನಂಬಿಕೆ ಕೂಡ ಇದೆ. ಆದರೆ ಆಡಮ್ ನಿರ್ಮಿಸಿದ ಕಾಬಾ ಭೀಕರ ಪ್ರವಾಹದಿಂದ ನಾಶವಾಯಿತು. ಹೀಗಾಗಿ ನಂತರದಲ್ಲಿ ಹಜರತ್ ಇಬ್ರಾಹಿಂ ತಮ್ಮ ಮಗ ಹಜರತ್ ಇಸ್ಮಾಯಿಲ್ ಜೊತೆ ಸೇರ್ಕೊಂಡು ಕಾಬಾವನ್ನು ಮರು ನಿರ್ಮಿಸಿದ್ರು ಅನ್ನೋದು ನಂಬಿಕೆ. ಆದರೆ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು. ಮೊದಲು ಈ ಕಾಬಾದಲ್ಲಿ 360 ಮೂರ್ತಿಗಳಿದ್ವು. ಆದರೆ ಮಹಮ್ಮದರು ಆ ಎಲ್ಲ ಮೂರ್ತಿಗಳನ್ನು ತೆಗೆದು ಮೂರ್ತಿ ಪೂಜೆಯನ್ನು ಎಂಡ್ ಮಾಡಿದ್ರು. ಮಕ್ಕಾದಿಂದಲೇ ಇಸ್ಲಾಂಗೆ ನಾಂದಿ ಹಾಡಿದ್ರು. ಅಲ್ಲಾ ಮಹಮ್ಮದರಿಗೆ ಆದೇಶ ನೀಡಿದ ಬಳಿಕ ಇಡೀ ಪ್ರಪಂಚದಾದ್ಯಂತ ಇಸ್ಲಾಂ ಪ್ರಚಾರ ಶುರುವಾಯಿತು. ಕಾಬಾ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಯಿತು. ಜಗತ್ತಿನ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಯಾವುದೇ ಮೂಲೆಯಲ್ಲಿದ್ರೂ ಕಾಬಾದ ಕಡೆಗೆ ಮುಖ ಮಾಡಿ ನಮಾಜ್ ಮಾಡ್ತಾರೆ. ಕಾಬಾ ಕಟ್ಟಡದ ವಿನ್ಯಾಸ ಏನಿದೆ? ಕಾಬಾ ಒಂದು ಚೌಕಾಕಾರದ ಕಟ್ಟಡವಾಗಿದ್ದು ಗ್ರಾಫೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದು 43 ಅಡಿ ಎತ್ತರವಿದ್ದು 36 ಅಡಿ ಅಗಲವಿದೆ. ಈ ಕಟ್ಟಡದಲ್ಲಿ ಕಿಟಕಿಗಳು ಏನೂ ಇಲ್ಲ, ಒಂದು ಬಾಗಿಲು ಇದೆ ಅಷ್ಟೇ. ಮೊದಲು ಈ ಬಾಗಿಲು ಮರದ್ದಾಗಿತ್ತು. ಆದರೆ 1982ರಲ್ಲಿ ಚಿನ್ನದ ಬಾಗಿಲನ್ನು ನಿರ್ಮಿಸಲಾಗಿದೆ. ಇದನ್ನು ಡೋರ್ ಆಫ್ ತೌಬಾ ಅಂತ ಕರೆಯಲಾಗುತ್ತೆ. ಕಟ್ಟಡದ ಪೂರ್ವ ದಿಕ್ಕಿನ ಕಾರ್ನರ್ನಲ್ಲಿ 5 ಅಡಿ ಎತ್ತರದಲ್ಲಿ ಒಂದು ಕಲ್ಲು ಇಡಲಾಗಿದೆ. 7 ಸುತ್ತು ಹೊಡೆದ ಬಳಿಕ ಯಾತ್ರಿಗಳು ಇದನ್ನು ಮುಟ್ತಾರೆ. ತುಂಬಾ ಮಹತ್ವದ ಕಲ್ಲು ಇದಾಗಿದ್ದು ಇದನ್ನ ದೇವದೂತ ಜಿಬ್ರಾಯಿಲ್ ಸ್ವರ್ಗದಿಂದ ತಂದಿದ್ದು ಅನ್ನೋ ನಂಬಿಕೆ ಇದೆ. ಇದು ಮೊದಲು ಬಿಳಿ ಇತ್ತು. ಆದರೆ ಜನರ ಪಾಪ ಕಾರ್ಯಗಳು ಜಾಸ್ತಿ ಆಗ್ತಿದ್ದಂತೆ ಇದು ಕಪ್ಪು ಬಣ್ಣಕ್ಕೆ ತಿರುಗ್ತು ಅಂತಲೂ ಹೇಳಲಾಗುತ್ತೆ. ಕಾಬಾ ಮೇಲೆ ಕಪ್ಪು ಬಣ್ಣದ ಬಟ್ಟೆ ಹೊದಿಸಲಾಗಿದ್ದು ಮೊದಲು ಇದನ್ನು ಈಜಿಪ್ಟಿಂದ ತರಿಸಲಾಗ್ತಿತ್ತು. ಈಗ ಸೌದಿಯಲ್ಲೇ ರೆಡಿ ಮಾಡಲಾಗುತ್ತೆ. ಕಾಬಾ ಕಟ್ಟಡದ ಒಳಗೆ ಏನೇನಿದೆ? ಕಾಬಾದ ಒಳಗೆ ಮಾರ್ಬಲ್ನಿಂದ ಮಾಡಲಾದ ನೆಲ ಇದೆ. ಮೇಲ್ಚಾವಣಿಗೆ ಆಧಾರವಾಗಿ 3 ಕಂಬಗಳಿವೆ. ನಡುವೆ ಒಂದು ಬಾಕ್ಸ್ ಇದ್ದು ಅದರೊಳಗೆ ಪರ್ಫ್ಯೂಮ್ಗಳು ಮತ್ತು ಕಾಬಾ ಕ್ಲೀನ್ ಮಾಡೋ ವಸ್ತುಗಳನ್ನು ಇಡಲಾಗಿದೆ.
ಚಿನ್ನ ಮತ್ತು ಬೆಳ್ಳಿಯಿಂದ ರಚಿಸಲ್ಪಟ್ಟ ಲ್ಯಾಂಪ್ಗಳ ಒಂದು ಮಾಲೆ ಇದೆ. ಗೋಡೆಗಳನ್ನು ಕೂಡ ಮಾರ್ಬಲ್ನಿಂದ ಮಾಡಲಾಗಿದ್ದು ಅದರ ಮೇಲೆ ಕುರಾನ್ ಲಿಪಿಗಳಿವೆ. ಮೇಲ್ಚಾವಣಿಗೆ ಹೋಗಲು ಒಂದು ಏಣಿಯ ವ್ಯವಸ್ಥೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಬಾದ ಒಳಗೆ ಒಂದು ನಿರ್ದಿಷ್ಟ ಜಾಗವನ್ನ ಮಾರ್ಕ್ ಮಾಡಲಾಗಿದ್ದು ಅಲ್ಲೇ ಮಹಮ್ಮದರು ಈ ಹಿಂದೆ ನಮಾಜ್ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಜನಸಾಮಾನ್ಯರು ಪ್ರವೇಶಿಸುವಂತಿಲ್ಲ. ವರ್ಷಕ್ಕೆ 2 ಬಾರಿ ಕಾಬಾ ಬಾಗಿಲು ತೆಗೆದು ಕ್ಲೀನ್ ಮಾಡಲಾಗುತ್ತೆ. ಧಾರ್ಮಿಕ ಮುಖಂಡರೇ ಈ ಕ್ಲೀನಿಂಗ್ ಕೆಲಸ ಮಾಡ್ತಾರೆ. ಜಮ್ಜಮ್ ಬಾವಿಯ ನೀರಿಗೆ ರೋಸ್ ವಾಟರ್, ಪರ್ಫ್ಯೂಮ್ ಮಿಕ್ಸ್ ಮಾಡಿ ಕ್ಲೀನ್ ಮಾಡಲಾಗುತ್ತೆ. ಸೌದಿಯ ಶೈಬಿ ಕುಟುಂಬದ ಬಳಿ ಕಾಬಾದ ಕೀ ಇದ್ದು ಇದು 35 ಸೆಂಟಿಮೀಟರ್ ಉದ್ದವಿದೆ. ಜಮ್ಜಮ್ ಬಾವಿಯ ಕತೆ ಗೊತ್ತಾ? ಮೆಕ್ಕಾದ ಅಲ್ ಹರಂ ಮಸೀದಿಯಲ್ಲಿರೋ ಕಾಬಾ ಪಕ್ಕದಲ್ಲಿ ಅಂದರೆ 21 ಮೀಟರ್ ದೂರದಲ್ಲಿ ಜಮ್ಜಮ್ ಬಾವಿ ಇದೆ. ಹಿಂದೂ ಧರ್ಮದಲ್ಲಿ ಗಂಗಾಜಲ ಹೇಗೆ ಪವಿತ್ರವೋ ಮುಸ್ಲಿಮರಲ್ಲಿ ಈ ಜಮ್ಜಮ್ ಬಾವಿಯ ನೀರು ಕೂಡ ತುಂಬ ಪವಿತ್ರವಾಗಿದೆ. ಇಲ್ಲಿ ಇಬ್ರಾಹಿಂ ಮತ್ತು ಪತ್ನಿ ಹಜರ್ ವಾಸವಿದ್ರು. ಅವರ ಮಗ ಇಸ್ಮಾಯಿಲ್ ಸಣ್ಣ ಮಗುವಾಗಿದ್ರು. ಆಗ ಒಂದಿನ ಇಬ್ರಾಹಿಂ ಕನಸಿನಲ್ಲಿ ದೇವರು ಆದೇಶಿಸಿದಂತೆ ಪತ್ನಿ ಮಗುವನ್ನು ಬಿಟ್ಟು ತಮ್ಮ ಕರ್ತವ್ಯ ನೆರವೇರಿಸಲು ಹೋದರು. ಆಗ ಹಜರ್ ಮತ್ತು ಮಗುವಿಗೆ ನೀರಿನ ಅವಶ್ಯಕತೆ ಎದುರಾಯಿತು. ಆದರೆ ಮರುಭೂಮಿಯಲ್ಲಿ ನೀರೇ ಇರಲಿಲ್ಲ. ಅವರಿದ್ದ ಜಾಗದಲ್ಲಿ 2 ಬೆಟ್ಟಗಳಿದ್ವು. ಅವುಗಳೇ ಸಫಾ ಮತ್ತು ಮರ್ವಾ. ಆಗ ನೀರಿಗಾಗಿ ಹುಡುಕಾಡ್ತಾ 2 ಬೆಟ್ಟಗಳನ್ನು ಹತ್ತಿದ್ರು. ಅದೇ ರೀತಿ 4 ಸಲ ಒಂದು ಬೆಟ್ಟ, 3 ಸಲ ಒಂದು ಬೆಟ್ಟ ಹತ್ತಿಳಿದ್ರು. ಆದರೆ ನೀರು ಸಿಗ್ಲೇ ಇಲ್ಲ. ಆಗ ದೇವದೂತ ಜಿಬ್ರಾಯಿಲ್ ಬಂದು ಕಾಲಿನಿಂದ ನೆಲಕ್ಕೆ ಒದ್ದು ನೀರು ಹರಿಸಿದ್ರು ಅನ್ನೋದು ನಂಬಿಕೆ. ಮತ್ತೊಂದು ಕಥೆಯ ಪ್ರಕಾರ ಮಗು ಇಸ್ಮಾಯಿಲ್ ನೆಲಕ್ಕೆ ಕಾಲಿಟ್ಟ ಕೂಡಲೇ ನೀರು ಚಿಮ್ಮಿತು ಅಂತ ಕೂಡ ಹೇಳಲಾಗುತ್ತೆ. ಅದೇ ಜಾಗವನ್ನ ಈಗ ಜಮ್ಜಮ್ ಬಾವಿ ಅಂತ ಕೂಡ ಹೇಳಲಾಗುತ್ತೆ. ಸಫಾ ಮತ್ತು ಮಾರ್ವಾ ಬೆಟ್ಟಗಳ ನಡುವೆ ಈಗ ಪ್ಯಾಸೇಜ್ ನಿರ್ಮಿಸಲಾಗಿದೆ. ಹಜ್ ಯಾತ್ರೆ ವೇಳೆ ಯಾತ್ರಿಕರು ಸಫಾ ಮತ್ತು ಮಾರ್ವಾ ಬೆಟ್ಟಗಳ ನಡುವೆ 7 ಬಾರಿ ಓಡಿ ಗೌರವ ಸಲ್ಲಿಸ್ತಾರೆ. ಮದೀನಾ ಮಹತ್ವ ಏನ್ ಗೊತ್ತಾ? ಮುಸ್ಲಿಮರಿಗೆ ಮೆಕ್ಕಾ ನಂತರ 2ನೇ ಪವಿತ್ರ ಸ್ಥಳ ಅಂದರೆ ಅದು ಮದೀನಾ. ಹಜ್ ಮತ್ತು ಉಮ್ರಾ ಯಾತ್ರೆಗೆ ಹೋಗೋರೆಲ್ಲ ಮದೀನಾಗೆ ಹೋಗಲೇಬೇಕು ಅಂತಿಲ್ಲ. ಆದರೆ ಪ್ರತಿಯೊಬ್ಬರೂ ಮದೀನಾಗೆ ಹೋಗ್ತಾರೆ. ಮದೀನಾ ಮೆಕ್ಕಾದಿಂದ 434 ಕಿಲೋಮೀಟರ್ ದೂರದಲ್ಲಿದೆ. ಮಹಮ್ಮದರು ಮೆಕ್ಕಾದಲ್ಲಿ ಜನಿಸಿದ್ರು. ಕೊನೆಯ ದಿನಗಳನ್ನು ಕಳೆದಿದ್ದು ಮದೀನಾದಲ್ಲಿ. ಇಲ್ಲಿರೋ ಅಲ್ ನಬಾವಿ ಮಸೀದಿಯಲ್ಲಿ ಇವರ ಸಮಾಧಿ ಇದೆ. ಮಸೀದಿಯ ಗ್ರೀನ್ ಡೋಮ್ ನೇರದಲ್ಲೇ ಸಮಾಧಿ ಇದೆ ಅನ್ನೋದು ನಂಬಿಕೆ. ಇದನ್ನ ಪ್ರವಾದಿಗಳ ಮಸೀದಿ ಅಂತಲೂ ಕರೆಯಲಾಗುತ್ತೆ. ಅದೇ ರೀತಿ ಈಗ ಭಾರತದಿಂದ ತೆರಳಿದ್ದ ತಂಡ ಮೆಕ್ಕಾದಲ್ಲಿ ಉಮ್ರಾ ಯಾತ್ರೆ ಮುಗಿಸಿತ್ತು. ನಂತರ ಮದೀನಾಗೆ ಭೇಟಿ ಕೊಡಲು ಹೊರಟಿತ್ತು. ಈ ವೇಳೆ ಬಸ್ಗೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿಯಾಗಿ 42 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇವರೆಲ್ಲ ಹೈದರಾಬಾದ್ ಮತ್ತು ತೆಲಂಗಾಣ ಮೂಲದವರು. ಫ್ರೆಂಡ್ಸ್, ಇದು ಹಜ್ ಯಾತ್ರೆ ಬಗ್ಗೆ, ಮೆಕ್ಕಾ, ಮದೀನಾ, ಕಾಬಾದ ಬಗ್ಗೆ ಮಾಹಿತಿಯನ್ನು ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.